ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಡಿಸಿಎಂ ಡಿಕೆ ಶಿವಕುಮಾರ್ ಸಂಚಲನ ಸೃಷ್ಟಿ ಮಾಡ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಉಡುಪಿಯಲ್ಲಿ 10 ಕ್ಷೇತ್ರ ಗೆಲ್ಲೋಕೆ ಪಣ ತೊಟ್ಟಿದ್ದಾರೆ. ಅತಿ ಕಡಿಮೆ ಅಂತರದಲ್ಲಿ ಸೋತ ಕ್ಷೇತ್ರವೇ ಟಾರ್ಗೆಟ್. ಕರಾವಳಿಯಲ್ಲಿ ಸಂಚಲನ ಸೃಷ್ಟಿಸಿದ ಡಿಕೆಶಿ ಸರ್. ಬಿಜೆಪಿ ಭದ್ರಕೋಟೆಯಲ್ಲಿ ಡಿಕೆಶಿ ಆಂತರಿಕ ಸರ್. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ 13 ಕ್ಷೇತ್ರಗಳಲ್ಲಿ ಡಿಕೆಶಿ ರಹಸ್ಯ ಸರ್ವೆಯನ್ನ ಮಾಡ್ತಾ ಇದ್ದಾರೆ. ಗ್ಯಾರಂಟಿಯನ್ನು ಮುಂದಿಟ್ಟು ಖಾಸಗಿ ಏಜೆನ್ಸಿ ಮುಖಾಂತರವಾಗಿ ಗೌಪ್ಯ ಸರ್ವೆಯನ್ನ ಮಾಡಲಾಗಿದೆ. ಬೆಳ್ತಂಗಡಿ ಕೈ ಸಮಾವೇಶದಲ್ಲಿ ಡಿಕೆಶಿ ಬಹಿರಂಗ ಮಾತನಾಡಿದ್ದಾರೆ. ಎಲ್ರಿಗೂ ಇದ್ದಂತ ಪ್ರಶ್ನೆ, ಯಾಕಪ್ಪ ಡಿಕೆ ಶಿವಕುಮಾರ್ ಅವರಿಗೆ ಆ ಭಾಗದ ಕಡೆ, ದಕ್ಷಿಣ ಕನ್ನಡ ಉಡುಪಿ ಈ ಜಿಲ್ಲೆಯ ಕಡೆ ಹೆಚ್ಚಿನ ಒಲವು ಮೂಡ್ತಾ ಇದೆ, ಯಾಕಲ್ಲಿ ಸಮಾವೇಶ ಮಾಡ್ತಿದ್ದಾರೆ, ಹೋಗಿ ಬಂದು ಅಲ್ಲಿಗೆ ಯಾಕೆ ಭೇಟಿ ಕೊಡ್ತಾ ಇದ್ದಾರೆ ಅಂತ. ಕಾರಣ, ಅತಿ ಕಡಿಮೆ ಅಂತರದಲ್ಲಿ ಸೋತಿದ್ದಾರೆ ಕೆಲವು ಕ್ಷೇತ್ರಗಳಲ್ಲಿ. ಅಲ್ಲಿ ಸ್ಟ್ರಾಂಗ್ ಆಗಬೇಕು, ಕಮ್ ಬ್ಯಾಕ್ ಮಾಡಬೇಕು, ಆ ಭಾಗದಲ್ಲೂ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರು ಸತತ ಪ್ರಯತ್ನಗಳನ್ನು ಪಡ್ತಾ ಇದ್ದಾರೆ ಅನ್ನೋದಂತೂ ಇಲ್ಲಿ ಗೊತ್ತಾಗ್ತಾ ಇದೆ. ಇಲ್ಲಿವರೆಗೂ ನೋಡಿ, ಹಳೆ ಮೈಸೂರು ಭಾಗ, ಹಾಸನ, ಮಂಡ್ಯ, ಚಿಕ್ಕಮಗಳೂರು, ಮಡಿಕೇರಿ, ಈ ಥರದ ಭಾಗಗಳ ಬಗ್ಗೆ ಹೆಚ್ಚಿನ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ರು. ಕಾಂಗ್ರೆಸ್ ಯಾವಾಗ ಅಧಿಕಾರಕ್ಕೆ ಬಂದ್ರೂ ಕೂಡ ಈ ದಕ್ಷಿಣ ಕನ್ನಡ ಉಡುಪಿ ಬಿಟ್ಬಿಡ್ತಿದ್ರು. ಹೆಂಗೆ ಅಂತಂದ್ರೆ ಅದೊಂದು ರೀತಿಯಾಗಿ ಶತಸಿದ್ಧ ಅನ್ನೋ ಥರ. ಬಿಜೆಪಿಯ ಹೆಬ್ಬಾಗಿಲು, ಅಲ್ಲಿ ಬಿಜೆಪಿಯ ಭದ್ರಕೋಟೆ, ಸ್ಯಾಲಿಡ್ ಓಟ್ಗಳು ಬಿಜೆಪಿಗೆ ಬೀಳತ್ತೆ ಅಂತ. ಬಟ್ ಯಾಕೆ ಪ್ರಯತ್ನ ಪಡಬಾರ್ದು? ಅಲ್ಲಿ ಯಾಕೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋ ಥರ ಮಾಡಬಾರ್ದು? ಹೆಚ್ಚಿನದಾಗಿ ಅಲ್ಲಿಂದನೇ ಯಾಕೆ ಸಚಿವರುಗಳ ಆಯ್ಕೆ ಆಗಬಾರ್ದು?